ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅವರು ನಮ್ಮೊಂದು ಕ್ಲಾಸ್ ಕೋಡ್ ಚೆಕ್ ಮಾಡೋದು ಹಾಗೆ ಅದರಲ್ಲಿ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ರು. ಸೊ ಅಪ್ಲೋಡ್ ಮಾಡಿದಂಥ ಡೀಟೇಲ್ಸು ಎಲ್ಲವೂ ಕರೆಕ್ಟ್ ಆಗಿದ್ದರೆ ಅಂದರೆ ನಿಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಮತ್ತು ಯಾವುದೇ ಥರ ಒಂದು ಸ್ಪೋರ್ಟ್ಸ್ ಕೋಡ್ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, CET ನಂಬರ್, ಇನ್ನಿತರ ಕ್ಲಾಸ್ ಕೋಡ್ ಆಗಿರ್ಬೋದು, ಈ ಥರ ನಿಮ್ಮ ಒಂದು ಮಾಹಿತಿ ಎಲ್ಲ ಕರೆಕ್ಟ್ ಆಗಿದ್ದರೆ ನಿಮಗೆ ಒಂದು ಹತ್ತಿರದಲ್ಲಿಯೇ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಯಲ್ಲೇ ಏನೇನು ನಿಮ್ಮ ಒಂದು ಬಿಟ್ಟಿರುವಂಥ ಡೀಟೇಲ್ಸಲ್ಲಿ ತಪ್ಪು ಮಾಹಿತಿ ಇದ್ದರೆ, ಏಕೆಂದರೆ ಈ ಮಾಹಿತಿಯನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಂದ ಮಾಹಿತಿಯನ್ನು ತಗೊಂಡು ಈ ಒಂದು ಅಪ್ಲೋಡ್ ಮಾಡಿದ್ದಾರೆ. ಸೊ ಕ್ಲಾಸ್ ಕೊಡಿ ಅವರಿಗೆ. ಹಾಗಾಗಿ ಏನೇ ಒಂದು ಮಿಸ್ಟೇಕ್ಸ್ ಇದ್ದರೆ ನಿಮ್ಮ ಒಂದು ವೆರಿಫಿಕೇಷನಲ್ಲಿ, ಸೊ ನಿಮ್ಮ ಮಾಹಿತಿಯನ್ನು ತಪ್ಪಿದ್ದಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸ್ ಆದಂಥ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಅದರ ಜೊತೆಯಲ್ಲಿ ನಿಮ್ಮ ಮೂಲ ದಾಖಲೆಗಳು ಏನೇನು ಪ್ರಮಾಣ ಪತ್ರ ಕೊಟ್ಟಿಲ್ಲ, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಹಾಗೆ ಹೈದರಾಬಾದ್ ಕರ್ನಾಟಕ, ರೂರಲ್ಲು, ಕನ್ನಡ ಮೀಡಿಯಮ್ಮು, ಮತ್ತು ಜಮ್ಮು ಕಾಶ್ಮೀರ ಏನೇನು ನಿಮ್ಮ ಡೀಟೇಲ್ಸ್ ಮೂಲ ದಾಖಲೆಗಳಿದೆ ಎಲ್ಲವೂ 2 ಸೈಡ್ ಜೆರಾಕ್ಸು ಪ್ಲಸ್ 1 ಸೈಡ್ ಒರಿಜಿನಲ್, ಇವೆಲ್ಲ ಡಾಕ್ಯುಮೆಂಟ್ಸ್ನ ನಾಳೆ 4ನೇ ತಾರೀಕು 7ನೇ ತಿಂಗಳ 2024ರಿಂದ 6ನೇ ತಾರೀಕು ಜುಲೈ 2024ರವರೆಗೆ ದಾಖಲೆ ಪರಿಶೀಲನೆ ನಡೆಸ್ತಿದ್ದಾರೆ. ಸೊ ನೀವು ಅಲ್ಲಿ ನಿಮ್ಮ ಮೂಲ ದಾಖಲೆಯನ್ನು ತೆಗೆದುಕೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಅದನ್ನು ಮಾಡಿಸಿದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಅಪ್ಲೋಡ್ ಮಾಡ್ತಾರೆ. ಇದು ಕಂಪಲ್ಸರಿ ಇದೆ, ಲಾಸ್ಟ್ ಅಟೆಂಪ್ಟ್ ಆಗಿರುತ್ತೆ. ಮತ್ತೆ ಒಂದು ಅವ್ರು ಬಿಡೋಂಗಿಲ್ಲ. ಸೊ ಯಾರ್ಯಾರು ಒಂದು ಮಿಸ್ಟೇಕ್ಸ್ ಇದಾವಲ್ಲ ಒಂದು ವೆರಿಫಿಕೇಷನಲ್ಲಿ, ಸೊ ನಿಮ್ಮ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಮೂಲ ದಾಖಲೆಯನ್ನು ತೆಗೆದುಕೊಂಡು ನೀವು ಡೈರೆಕ್ಟಾಗಿ ಒಂದು ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಅಲ್ಲೋಗಿ ಒಂದು ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಹಾಗೆಯೇ ಒಂದು ಏನೊಂದು ರ್ಯಾಂಕ್ ವೈಸ್ ಕೊಟ್ಟಿದ್ದಲ್ಲ, ಆ ರ್ಯಾಂಕ್ ವೈಸ್ ಹೋಗಬೇಕಾಗುತ್ತೆ. ನೀವು 3 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನೀವು ಟೈಮ್ ಇದೆ, ಆ ರ್ಯಾಂಕ್ ವೈಸ್ ಹೋಗಿ ಅಡ್ವಾನ್ಸ್ ಆಗಿ ಹೋದರೆ ಮಾಡೋಂಗಿಲ್ಲ, ಜಾಸ್ತಿ ಒಂದು ರಶ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮೂಲ ದಾಖಲೆಯನ್ನು ತೆಗೆದುಕೊಂಡು ಹೋಗಿ.